ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ಆಫ್ಟರ್ ಪ್ರೆಗ್ನೆನ್ಸಿ ಹೊಟ್ಟೆ ತುಂಬಾ ಜಾಸ್ತಿ ಬಂದಿದೆ, ಏನು ಮಾಡಿದ್ರು ಸಹ ಕೂಡ ಕಡಿಮೆ ಆಗ್ತಿಲ್ಲ, ಡಯಟ್ ಮಾಡ್ತಿದ್ದೀನಿ, ವ್ಯಾಯಾಮ ಮಾಡ್ತಿದ್ದೀನಿ, ವಾಕಿಂಗ್ ಮಾಡ್ತಿದ್ದೀನಿ ಅಂತ. ಬಟ್ ಈ ಒಂದು ಡ್ರಿಂಕ್ನ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಸಾಕು ಸ್ನೇಹಿತರೆ, ತುಂಬಾ ಬೆನಿಫಿಟ್ಸ್ ಇದೆ. ಕೇವಲ ನಿಮ್ಮ ಹೊಟ್ಟೆ ಬೊಜ್ಜು ಮಾತ್ರ ಅಲ್ಲದೇ ಇಡೀ ದೇಹದ ಬೊಜ್ಜೆ ಕಡಿಮೆ ಆಗುತ್ತೆ. ಅದರ ಜೊತೆಗೇ ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಹ ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಡ್ರಿಂಕು. ಸೊ ತುಂಬ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಡ್ರಿಂಕ್ನ ಮನೆಯಲ್ಲಿ ಸುಲಭವಾಗಿ ಕೇವಲ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್, ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇ ಈ ಒಂದು ಡ್ರಿಂಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ನಾನು ಒಂದು ಪುಟ್ಟದಾದಂತಹ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ, ಅಥವಾ ಹಾಲು ಟೀ ಕಾಫಿ ಮಾಡ್ತೀರಲ್ವ, ಸೊ ಆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಒಂದು 200 ml ನೀರನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಒಂದು ದೊಡ್ಡ ಲೋಟದ ತುಂಬ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಂತರ ಒಂದು 4 ದೊಡ್ಡ ಪತ್ರೆ, ಸೊ ಎಲ್ಲರ ಮನೆ ಅಕ್ಕಪಕ್ಕ ಬೆಳೆದೇ ಇರುತ್ತೆ, ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದರ ಸುಳಿ ಏನಾದರೂ ತೊಗೊಂಬಂದು ನಿಮ್ಮ ಮನೇಲಿ ಪಾಟಲ್ಲಿ ಇಕ್ಕಿದ್ರೆ ಸುಮಾರು ಒಂದು 15-20 ದಿನದಲ್ಲಿ ದೊಡ್ಡ ಗಿಡ ಆಗುತ್ತೆ. ಇದು ಅಷ್ಟು ಬೇಗನೆ ಬೆಳವಣಿಗೆನೂ ಆಗುತ್ತೆ. ಮತ್ತು ನಿಮಗೆ ಇದು ನಿಮಗೇನಾದರೂ ನೆಗಡಿ ಕಫ ಇತ್ತು ಅನ್ನೋದಾದರೂ ಅದಕ್ಕೂ ತುಂಬಾ ಒಳ್ಳೆಯದು. ಮತ್ತು ಡೈಜೆಷನ್ಗೆ ಸಹ ಕೂಡ ತುಂಬಾ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಸಹ ಕೂಡ ಹೆಲ್ಪ್ ಮಾಡುತ್ತೆ. 4 ಎಲೆಗಳನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. 2 ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಇದು ಸುಮಾರು ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾದ ನಂತರ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆಗೋವರೆಗೂ ಸಹ ಕೂಡ ಹಾಗೆ ಬಿಡಿ. ಅದರಲ್ಲಿರುವಂತಹ ಗುಣಗಳೆಲ್ಲ ಸಹ ಕೂಡ ಆ ಒಂದು ನೀರಿಗೆ ಕ್ಲೀನಾಗಿ ಬಿಟ್ಕೊಂಡಿರುತ್ತೆ. ಸೊ ಆ ಕಾರಣಕ್ಕಾಗಿ ಈ ರೀತಿ ಆದ ನಂತರ ನೀವು ಒಂದು ಸ್ಟ್ರೈನರ್ನ ಸಹಾಯದಿಂದ ಒಂದು ಗ್ಲಾಸ್ಗೆ ಈ ಒಂದು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕಿದ ನಂತರ ಉಗುರು ಬೆಚ್ಚಗೆ ಇರುವಾಗಲೇ ನೀವು ಸ್ವಲ್ಪ ಬೆಚ್ಚಗಿರಬೇಕು. ಇಲ್ಲ ಅನ್ನೋದಾದರೆ ಕಾಫಿ ಟೀ ಕುಡಿಯುವಾಗ ನಿಮಗೆ ಎಷ್ಟು ಬಿಸಿ ಇರುತ್ತೋ ಸೊ ಆ ಪ್ರಮಾಣದಲ್ಲಿ ಆ ಒಂದು ಬಿಸಿ ಇದ್ದರೆ ಸಾಕಾಗತ್ತೆ. ಸೊ ನಂತರ ಏನು ಮಾಡಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆದಷ್ಟು ಈ ಒಂದು ಡ್ರಿಂಕ್ನ ನೀವು ಕುಡಿಬೇಕಾಗತ್ತೆ. ಈ ಡ್ರಿಂಕ್ನ ಕುಡಿದಾದ ನಂತರ 1/2 ಅವರ್ ಟೀ ಕಾಫಿ ಟಿಫನ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಏನು ನೀವು ತಿನ್ನಲೇಬಾರ್ದು, 1/2 ಅವರ್ ಹಾಗೆ ಬಿಡಬೇಕಾಗತ್ತೆ. ನಂತರ ನೀವು ಬೇಕಿದ್ದರೆ 1/2 ಅವರ್ ಬಿಟ್ಟಾದ ನಂತರ ಏನು ಬೇಕಾದರೂ ತಿನ್ಬೋದು. ಸೊ ಇದೇ ರೀತಿಯಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕ್ನ ನೀವು ಕುಡಿತಾ ಬಂದರೆ ಸೊ ನಿಮ್ಮ ಹೊಟ್ಟೆಯ ಸುತ್ತ ಎಷ್ಟೇ ಒಂದು ಬೊಜ್ಜು ಅನ್ನೋದು ಶೇಖರಣೆಗೊಂಡಿದ್ರು ಸಹ ಕೂಡ ಅದು ಕರಗ್ತಾ ಬರುತ್ತೆ. ಇದರ ರಿಸಲ್ಟ್ ಕೇವಲ ನಿಮಗೆ 7 ದಿನದಲ್ಲಿ ಗೊತ್ತಾಗುತ್ತೆ. ಮತ್ತು ನೀವು ಇದನ್ನು ಡೈಲಿ ಬೇಕಿದ್ದಲ್ಲೂ ಕುಡಿಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ, ತುಂಬಾ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಸಿಪ್ ಬೈ ಸಿಪ್ ಕುಡಿಯೋಷ್ಟು ಬಿಸಿ ಇರಬೇಕಾಗತ್ತೆ. ಅದನ್ನು ನೋಡ್ಕೊಂಡು ಕುಡೀರಿ. ಯಾವುದೇ ಒಂದು ನೀವು ವೆಯ್ಟ್ ಲಾಸ್ ಆಗಬೇಕು ಅನ್ನೋದಾದರೂ ನೀವು ಯಾವುದೇ ಒಂದು ಡ್ರಿಂಕ್ನ ಕುಡಿದ್ರೂ ಸಹ ಕೂಡ ಆದಷ್ಟು ಸ್ವಲ್ಪ ಬೆಚ್ಚಗಿದ್ದರೆ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ಆ ರೀಸನ್ಗೆ ಈ ರೀತಿಯಾಗಿ ಸಿಪ್ ಬೈ ಸಿಪ್ ಆಗಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಒಂದು 7 ಡೇಸ್ ನೀವು ಕುಡಿದ್ರೆ 100ಗೆ 200% ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ನೀವು ಹೊಟ್ಟೆ ಸುತ್ತ ಇರುವಂಥ ಅಷ್ಟು ಬೊಜ್ಜು ಸಹ ಕೂಡ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗೋದಕ್ಕೆ ಸಹ ಕೂಡ ಸಹಾಯಕಾರಿಯಾಗಿದೆ. ಸೊ ಇದಿಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.